ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋ ಪಲ್ಸ್ ಕನ್ನಡ. ಇಂದು ನಾವು ಇಗ್ನೋ ಅಡ್ಮಿಷನ್ ಬಗ್ಗೆ ಕೆಲವು ಮುಖ್ಯ ಮಾಹಿತಿಗಳನ್ನು ನೋಡೋಣ. ಇನ್ನು ಯಾರಾದರೂ ಅಡ್ಮಿಷನ್ ಪಡೆಯದೇ ಇದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ಪ್ರಸ್ತುತ ಪ್ರವೇಶಕ್ಕೆ ಜುಲೈ 15 ಕೊನೆಯ ದಿನಾಂಕವಾಗಿದೆ. ಆದರೆ ಕೊನೆಯ ದಿನದವರೆಗೆ ಕಾಯಬೇಡಿ. ಕೆಲವೊಮ್ಮೆ ವೆಬ್ಸೈಟ್ ಸಮಸ್ಯೆಗಳು ಅಥವಾ ಸರ್ವರ್ ಬ್ಯುಸಿ ಇರುವುದರಿಂದ ಅನಗತ್ಯ ಒತ್ತಡ ಉಂಟಾಗಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಬೇಗ ಪ್ರವೇಶ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ಉತ್ತಮ. ಅಡ್ಮಿಷನ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದಿರಿ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ಅಥವಾ ವೈಯಕ್ತಿಕ ಮಾಹಿತಿಯನ್ನು ನಮೂದಿಸುವಾಗ ಯಾವುದೇ ತಪ್ಪು ಆಗದಂತೆ ನೋಡಿಕೊಳ್ಳಿ. ಒಮ್ಮೆ ತಪ್ಪು ನಡೆದರೆ ಅದನ್ನು ನಂತರ ಸರಿಪಡಿಸುವುದು ಕಷ್ಟವಾಗಬಹುದು. ಯಾವುದೇ ಸಮಸ್ಯೆ ಎದುರಾದರೆ ನಿಮ್ಮ ಪ್ರಾದೇಶಿಕ ಕೇಂದ್ರ ರೀಜನಲ್ ಸೆಂಟರ್ ಅನ್ನು ಸಂಪರ್ಕಿಸಬಹುದು. ಕರ್ನಾಟಕದಲ್ಲಿಯೂ ಹಲವಾರು ರೀಜನಲ್ ಸೆಂಟರ್ ಲಭ್ಯವಿದೆ. ಅಡ್ಮಿಷನ್ ಮಾಡುವ ಮೊದಲು ನೀವು ಆಯ್ಕೆ ಮಾಡುತ್ತಿರುವ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. ಇಗ್ನೋ ಕಾಮನ್ ಪ್ರಾಸ್ಪೆಕ್ಟಸ್ ಲಭ್ಯವಿದ್ದು ಅದನ್ನು ಸಂಪೂರ್ಣವಾಗಿ ಓದಿದ ನಂತರವೇ ಪ್ರವೇಶ ಪಡೆಯುವುದು ಉತ್ತಮ. ಅಡ್ಮಿಷನ್ ಪೋರ್ಟಲ್ನಲ್ಲಿ ಪ್ರೋಗ್ರಾಮ್ ಇನ್ಫಾರ್ಮೇಷನ್ ಎಂಬ ಆಯ್ಕೆಯೊಳಗೆ ಹೋಗಿ ಸರ್ಚ್ ಫಾರ್ ಪ್ರೋಗ್ರಾಮ್ಸ್ ಮೂಲಕ ನಿಮ್ಮ ಕೋರ್ಸನ್ನು ಹುಡುಕಬಹುದು. ಅಲ್ಲಿ ಕೋರ್ಸ್ನ ಸಂಪೂರ್ಣ ಮಾಹಿತಿ ಹಾಗೂ ಅದರ ಲಭ್ಯತೆ ಬಗ್ಗೆ ತಿಳಿದುಕೊಳ್ಳಬಹುದು. ಯಾವುದೇ ಕೋರ್ಸ್ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಬೇಕಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಾವು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ. ಎಲ್ಲ ಅಧ್ಯಯನ ಕೇಂದ್ರಗಳಲ್ಲಿ ಸ್ಟಡಿ ಸೆಂಟರ್ಸ್ನಲ್ಲಿ ಎಲ್ಲ ಕೋರ್ಸ್ಗಳು ಲಭ್ಯವಿರಬೇಕೆಂದಿಲ್ಲ. ಆದ್ದರಿಂದ ನೀವು ಆಯ್ಕೆ ಮಾಡುತ್ತಿರುವ ಕೋರ್ಸ್ ಯಾವ ಸ್ಟಡಿ ಸೆಂಟರ್ನಲ್ಲಿ ಲಭ್ಯವಿದೆ ಎಂಬುದನ್ನು ಮುಂಚಿತವಾಗಿಯೇ ಪರಿಶೀಲಿಸಿ. ಅಡ್ಮಿಷನ್ ಪೋರ್ಟಲ್ನಲ್ಲಿ ಫೀಸ್ ಹಾಗೂ ಇತರ ಮಾಹಿತಿಗಳು ಲಭ್ಯವಿರುತ್ತದೆ. ಎಲ್ಲ ಸೂಚನೆಗಳನ್ನು ಗಮನದಿಂದ ಓದಿ. ಇದರಿಂದ ಅನಗತ್ಯ ತಪ್ಪುಗಳನ್ನು ತಪ್ಪಿಸಬಹುದು. ಈಗಾಗಲೇ ಅಡ್ಮಿಷನ್ ಪಡೆದವರು ಏನು ಮಾಡಬೇಕು? ಮೊದಲಿಗೆ ನಿಮ್ಮ ಸ್ಟಡಿ ಸೆಂಟರ್ ಅನ್ನು ಕಂಡುಹಿಡಿಯಿರಿ. ಅಲ್ಲಿ ಈಗಾಗಲೇ ಓದುತ್ತಿರುವ ವಿದ್ಯಾರ್ಥಿಗಳು ಅಥವಾ ಕೋಆರ್ಡಿನೇಟರ್ಸ್ ಜೊತೆ ಸಂಪರ್ಕ ಸಾಧಿಸಿ. ಹೆಚ್ಚಿನ ಸ್ಟಡಿ ಸೆಂಟರ್ಸ್ಗಳಲ್ಲಿ ವಾಟ್ಸಪ್ ಗುಂಪುಗಳಿರುತ್ತವೆ. ಅವುಗಳನ್ನು ಸೇರಿಸಿಕೊಳ್ಳುವುದು ತುಂಬ ಉಪಯುಕ್ತ. ಅದಾದ ನಂತರ ABC ID ಮತ್ತು ಡಿಜಿಲಾಕರ್ ಸಂಬಂಧಿಸಿದ ಅಗತ್ಯ ನೋಂದಣಿಗಳನ್ನು ಪೂರ್ಣಗೊಳಿಸಿ. ಅಡ್ಮಿಷನ್ ಮಾಡಿದ ನಂತರ ಅದು ಸಂಪೂರ್ಣವಾಗಿ ದೃಢೀಕರಿಸಲು ಸಾಮಾನ್ಯವಾಗಿ ಸುಮಾರು 3 ದಿನಗಳು ಬೇಕಾಗಬಹುದು. ಆದ್ದರಿಂದ ಇಮೇಲ್ಗಳನ್ನು ನಿಯಮಿತವಾಗಿ ಪರಿಶೀಲಿಸುತ್ತೀರಿ. ಅಡ್ಮಿಷನ್ ದೃಢಪಟ್ಟ ನಂತರ ನಿಮ್ಮ ಇಗ್ನೋ ಐಡೆಂಟಿಟಿ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಪರೀಕ್ಷೆಗೆ ಹೋಗುವಾಗ, ಸೆಮಿನಾರ್ ಅಥವಾ ಪ್ರಾಜೆಕ್ಟ್ ಸಲ್ಲಿಸುವಾಗ ಈ ID ಕಾರ್ಡ್ ಬಹಳ ಮುಖ್ಯವಾಗುತ್ತದೆ. ಯಾವುದೇ ಕಾರಣಕ್ಕೆ ನಿಮ್ಮ ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ ಮರೆತು ಹೋದರೆ ಅಡ್ಮಿಷನ್ ಪೋರ್ಟಲ್ನಲ್ಲಿ ಇರುವ ಆಯ್ಕೆಗಳ ಮೂಲಕ ಮೊಬೈಲ್ ಸಂಖ್ಯೆ ಅಥವಾ ಇತರ ವಿವರಗಳನ್ನು ಸಹಾಯದಿಂದ ಅವುಗಳನ್ನು ಮರುಪಡೆಯಬಹುದು. ಇದು ಡಿಸ್ಟೆನ್ಸ್ ಲರ್ನಿಂಗ್ ಆಗಿರುವುದರಿಂದ ಯಾರೂ ನಿಮಗೆ ಪ್ರತಿದಿನ ಮಾರ್ಗದರ್ಶನ ನೀಡುವುದಿಲ್ಲ ಎಂದು ಚಿಂತಿಸಬೇಕಾಗಿಲ್ಲ. ಅಡ್ಮಿಷನ್, ರಿಜಿಸ್ಟ್ರೇಷನ್, ಅಸೈನ್ಮೆಂಟ್, ಪ್ರಾಜೆಕ್ಟ್ ಸೇರಿದಂತೆ ಎಲ್ಲ ವಿಷಯಗಳಲ್ಲಿಯೂ ನಾವು ನಿಮಗೆ ಮಾರ್ಗದರ್ಶನ ನೀಡುತ್ತೇವೆ. ಆದ್ದರಿಂದ ಯಾವುದೇ ಟೆನ್ಷನ್ ತೆಗೆದುಕೊಳ್ಳಬೇಡಿ. ಇಂತಹ ಇಗ್ನೋ ಸಂಬಂಧಿತ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬೈ.